ಹುಬ್ಬಳ್ಳಿಯಲ್ಲಿರುವಂತಹ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯೆಂದು ಅಕ್ರಮ ವಿವಾದದಿಂದಲೇ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಅದೇ ಆಸ್ಪತ್ರೆಯ ಕೆಲ ಸಿಬ್ಬಂದಿ ವಿರುದ್ಧ ಕಮಿಷನ್ ದಂಧೆ ಆರೋಪ ಕೇಳಿಬಂದಿದೆ. ಖಾಸಗಿ ಆಂಬ್ಯುಲೆನ್ಸ್ ದಂಧೆ ಅಲ್ಲಿ ಹೇಗೆ ನಡೆಸುತ್ತೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬರ್ತಿದ್ದಂತೆ ಆಂಬ್ಯುಲೆನ್ಸ್ಗಳು ಶರವೇಗದಲ್ಲಿ ಹೋಗಬೇಕು. ಗರ್ಭಿಣಿಗೆ ಹೆರಿಗೆ ನೋವು ಅಂತ ಕರೆ ಬರ್ತಾ ಇದ್ದಂತೆ ಈ ವಾಹನಗಳು ತಕ್ಷಣ ಅವರ ಮನೆ ಮುಂದೆ ನಿಲ್ಲಬೇಕು. ಆದರೆ ಇಲ್ಲಿ ಸುಸಜ್ಜಿತ ಆಂಬ್ಯುಲೆನ್ಸ್ಗಳಿದ್ರೂ ಗೋಡೌನ್ನಲ್ಲಿ ಹಾಕಿ ಬೀಗ ಹಾಕಲಾಗಿದೆ. ನಿಂತಲ್ಲೇ ನಿಂತ ಸರ್ಕಾರಿ ಆಂಬ್ಯುಲೆನ್ಸ್ಗಳು ತುಕ್ಕು ಹಿಡಿಯುತ್ತಿದ್ರೆ ಖಾಸಗಿಯವರು ಹಣ ಮಾಡಿಕೊಳ್ತಿದ್ದಾರೆ. ಗೋಡೌನ್ನಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್, ರಸ್ತೆಯಲ್ಲಿ ಖಾಸಗಿ ಆಂಬ್ಯುಲೆನ್ಸ್. ಕಿಮ್ಸ್ ಕಮಿಷನ್ ದಂಧೆಗೆ ಬಡ ರೋಗಿಗಳು ಹೈರಾಣ. ಕಿಮ್ಸ್ ಹುಬ್ಬಳ್ಳಿಯಲ್ಲಿರೋ ಈ ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ. ಹೀಗಾಗಿ ನಿತ್ಯ 2,000ಕ್ಕೂ ಹೆಚ್ಚು ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ಇಲ್ಲಿ ಅಡ್ಮಿಟ್ ಆದವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಬೇರೆಡೆ ಕಳಿಸಬೇಕು. ಹಾಗಾಗಿ ಆಂಬ್ಯುಲೆನ್ಸ್ ಬೇಕೇ ಬೇಕು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟವರ ಶವಗಳನ್ನು ಊರಿಗೆ ಕಳಿಸಬೇಕಾದ್ರೂ ಆಂಬ್ಯುಲೆನ್ಸ್ ಬೇಕೇ ಬೇಕು. ಹೀಗಾಗಿ ಸರ್ಕಾರ 6 ಆಂಬ್ಯುಲೆನ್ಸ್ಗಳನ್ನು ನೀಡಿದೆ. ಆದರೆ ಅವುಗಳನ್ನು ಗೋಡೌನ್ಗೆ ತಳ್ಳಿ ಲಾಕ್ ಮಾಡಿರೋ ಕೆಲ ಸಿಬ್ಬಂದಿ ಖಾಸಗಿ ಆಂಬ್ಯುಲೆನ್ಸ್ಗಳ ನಂಬರ್ ಕೊಡ್ತಾರೆ. ಬಡ ರೋಗಿಗಳಿಂದ ಸುಲಿಗೆ ಮಾಡೋ ಖಾಸಗಿಯವರು ಕಿಮ್ಸ್ ಸಿಬ್ಬಂದಿಗೆ ಕಮಿಷನ್ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಿಮ್ಸ್ ಆರೋಗ್ಯ ಇಲಾಖೆ ವಾಹನಗಳು ಶೆಡ್ನಲ್ಲಿ ಕೊಳಿತಾ ಬಿದ್ದಿದ್ದಾವೆ. ಪ್ರೈವೇಟ್ ವಾಹನಗಳನ್ನು ಇವರು ಆಂಬ್ಯುಲೆನ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅವ್ರು ಜನರಿಗೆ ಸುಲಿಗೆ ಮಾಡ್ತಾ ಇದ್ದಾರೆ. ಕಮಿಷನ್ ಆಸೆ ಇಟ್ಕೊಂಡು ಇದಿಟ್ಕೊಂಡು ಇವರು ಪ್ರೈವೇಟ್ ಸೆಕ್ಟರ್ಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡಬಾರ್ದು. ಕಿಮ್ಸ್ ಡೈರೆಕ್ಟರ್ ಅವರು ಇದ್ರ ಕಡೆ ಗಮನ ಹರಿಸಬೇಕು. ಅಷ್ಟಕ್ಕೂ ಸರ್ಕಾರಿ ಆಂಬ್ಯುಲೆನ್ಸ್ಗಳಿಗೆ ಎಷ್ಟು ರೇಟ್ ಇದೆ, ಖಾಸಗಿಯವರು ಎಷ್ಟು ವಸೂಲಿ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ಹುಬ್ಬಳ್ಳಿಯಿಂದ 10 ಕಿಲೋಮೀಟರ್ ವರೆಗೂ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ 100 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. ಆದರೆ ಖಾಸಗಿಯವರು 2 ರಿಂದ 3,000 ರೂಪಾಯಿ ಪಡೆಯುತ್ತಾರೆ. ಇನ್ನು ಹುಬ್ಬಳ್ಳಿಯಲ್ಲೇ ಶವ ಸಾಗಾಟಕ್ಕೆ ಕಿಮ್ಸ್ನಲ್ಲಿ 250 ರೂಪಾಯಿ ರೇಟ್ ಇದ್ರೆ ಖಾಸಗಿಯವರು 3 ರಿಂದ 4,000 ರೂಪಾಯಿ ಪಡೆಯುತ್ತಾರೆ. ಹುಬ್ಬಳ್ಳಿಯಿಂದ ಗದಗಿಗೆ ಶವ ಸಾಗಾಟ ಮಾಡಲು ಸರ್ಕಾರಿ ಆಂಬ್ಯುಲೆನ್ಸ್ನವರು 1,000 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರೆ ಖಾಸಗಿಯವರು ಬರೋಬ್ಬರಿ 10,000 ರೂಪಾಯಿ ವಸೂಲಿ ಮಾಡ್ತಾರೆ. ಇಲ್ಲಿ ಪ್ರತಿ ಕಿಲೋಮೀಟರ್ಗೆ 12 ರೂಪಾಯಿ ರೇಟ್ ಇದ್ರೆ ಅವರು ಪ್ರತಿ ಕಿಲೋಮೀಟರ್ಗೆ 25 ರೂಪಾಯಿ ವಸೂಲಿ ಮಾಡ್ತಾರೆ. ಖಾಸಗಿ ಆಂಬ್ಯುಲೆನ್ಸ್ನವರ ನಂಬರ್ಗಳನ್ನ ಕಿಮ್ಸ್ ಸಿಬ್ಬಂದಿಗೆ ರೋಗಿಗಳಿಗೆ ಕೊಡ್ತಾರೆ. ಬಳಿಕ ಕಮಿಷನ್ ಪಡೆಯುತ್ತಾರೆ. ಹೀಗಾಗಿ ಇಲ್ಲಿ ಬರೋಬ್ಬರಿ 20 ಖಾಸಗಿ ಆಂಬ್ಯುಲೆನ್ಸ್ ನಿಂತಿರುತ್ತವೆ. ಏನ್ ಸಾರ್ ಇದು ಅಂತ ಕಿಮ್ಸ್ ನಿರ್ದೇಶಕರನ್ನ ಕೇಳಿದ್ರೆ ಆಂಬ್ಯುಲೆನ್ಸ್ನವರನ್ನ ಕರೆದು ಸಭೆ ಮಾಡ್ತೀವಿ ಅಂತಾರೆ. ನಾವು ಈಗಾಗಲೇ ಒಂದು 2-3 ತಿಂಗಳಿಂದ ಮೀಟಿಂಗು ಮಾಡಿದ್ದೀವಿ. ಮೊದಲೇ ಇಂದ ಅವರು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಇವತ್ತು ನಾಳೆ ಅವ್ರದ್ದು ಎಲ್ಲರದ್ದು ಒಂದು ಮೀಟಿಂಗ್ ಕರೆದು ಅವ್ರಿಗೆ ಆದಂಥ ಕೆಲವೊಂದು ಏನೇನು ಮಾನದಂಡಗಳನ್ನು ಪಾಲಿಸಬೇಕನ್ನೋದು ನಾವು ಅವರಿಗೆ ಇದು ಡೈರೆಕ್ಷನ್ ಕೊಡ್ತೇವೆ. ನಮ್ಮ ಆಂಬ್ಯುಲೆನ್ಸ್ಗಳು ಬಡ ರೋಗಿಗಳಿಗೆ ಸದಾ ಸಿದ್ಧ ಅಂತ ಕಿಮ್ಸ್ ನಿರ್ದೇಶಕರು ಹೇಳ್ತಿದ್ರೆ ಇಲ್ಲಿ ಕಾಣ್ತಿರೋ ದೃಶ್ಯ ಬೇರೆಯದ್ದೇ ಕತೆ ಹೇಳ್ತಿದೆ. ಇನ್ನಾದರೂ ನಿರ್ದೇಶಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.